ದಿನ ಶುರು ಆಗ್ತಿರೋದೇ ಬ್ಯುಸಿಯಿಂದ ಶುರು ಆಗ್ತಾ ಇದೆ ನೋಡಿ ಗೈಸ್. ಇವತ್ತು ಕಾರಣ ಇಷ್ಟೇ, ಲೇಟ್ ಆಗಿದ್ರೆ ಸ್ವಲ್ಪ ಇವತ್ತು ಲೇಟ್ ಆಗಿಬಿಟ್ಟಿದೆ, ಹಾಗಾಗಿ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ನಮ್ದು ಡೈಲಿ ಅಂತೀನಿ, ಸಾರಿ, ಈ ವಾರದಿಂದ ಕೂಡ ಶಾಪಿಂದ ನೀರು ತಗೊಂಬರೋದು, ಮನೇಲಿರೋ ಕ್ಯಾನಿಗೆ ನೀರು ಹಾಕೊಳೋದು, ಮತ್ತೆ ಶಾಪಿಗೆ ಈ ಕ್ಯಾನ್ ತಗೊಂಡೋಗೋದು. ಇದು ಮನೆದು ಗೈಸ್ ಕ್ಯಾನ್. ಶಾಪಿಂದ ನೋಡಿ ಯಾವ ಥರ ಹೊಡೆದಾಕಿದ್ದೀನಿ ಅಂತ. ನಾನು ಹೊಡೆದಾಕಿಲ್ಲ, ಬಟ್ ಅದು ಹೊಡೆದೋಗಿದೆ. ಈಗ ಎತ್ತಿಡೋದು ಹೆಂಗೆ ನೋಡಿ. ಅದಕ್ಕೆ ಅಲ್ಲಿದೆ ತೊಗೊಂಬಂದು ಇದಕ್ಕೆ ಹಾಕೊತಾ ಇದ್ದೀವಿ. ಬಟ್ ತೊಗೊಂಬರೋವರೆಗೂ ಅದನ್ನೇ ಯೂಸ್ ಮಾಡಬೇಕು. ಹಾಗಾಗಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಕೆಲಸದಲ್ಲಿ ಬ್ಯುಸಿಯಾಗಿ ಚೆನ್ನಾಗಿದ್ದೀನಿ. ನಿನ್ನೆ ಮಾತ್ರ ತುಂಬ ಲೇಟ್ ಆಗಿಬಿಟ್ಟಿತ್ತು ಗೈಸ್. 11:20 ಆಗಿತ್ತು ನಾವು ಮನೆಗೆ ಬಂದಾಗ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಕೂಡ ತೊಳಿಬೇಕು ಇವತ್ತು. ಇನ್ನು ಪಾತ್ರೆ ಕೂಡ ಆಗಿಲ್ಲ. ಪೃಥ್ವಿ ಮಾರ್ಕೆಟಿಗೆ ಜಸ್ಟ್ ಹೋದ್ರು. ಈಗ ಹಾಲು ತಗೊಂಡು ಟೀ ಮಾಡಿಕೊಟ್ಟೆ. ತೊಳೆಯೋದೆಲ್ಲ ಆಚೆ ಹಾಕ್ಕೊತೀನಿ ಗೈಸ್. ತೊಳೆಯೋದು ಕೂಡ ಎದ್ದ ತಕ್ಷಣ ಆಚೆ ಹಾಕ್ತಿದ್ದೆ, ಇವತ್ತು ಹಾಕೋದು ಕೂಡ ಆಗಿಲ್ಲ. ಇನ್ನು ಪೃಥ್ವಿ ಮಾರ್ಕೆಟಿಗೆ ಹೋಗೋದಿತ್ತಲ್ವಾ, ಹಾಗಾಗಿ ಫಸ್ಟು ಹಾಲು ತಗೊಂಬಂದು ಟೀ ಮಾಡಿದೆ. ಟೀ ಕೂಡ ಕರೆದಿಲ್ಲ ನಿಮ್ಮನ್ನ ಇವತ್ತು. ಎಂತ ಮಾಡೋದು? ಎಷ್ಟು ಬೇಗ ಬೆಳಗಾಗುತ್ತಲ್ವಾ ಅಂತ ಅನಿಸ್ಬಿಡುತ್ತೆ ಗೈಸ್. ಈಗ ಕಣ್ಣು ಈಗ ಮುಚ್ಕೊಂಡಿರ್ತೀವಿ, ಅಲ್ಲ ಕಣ್ಣು ಬಿಟ್ಟು ನೋಡೋದ್ರೊಳಗಡೆ ಬೆಳಗಾಗ್ಬಿಡುತ್ತೆ. ಮತ್ತೆ ಕೆಲಸ ಶುರು ಮಾಡು. ಮತ್ತೆ ಟೈಮ್ ಹೆಂಗೆ ಓಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ಇದಿಷ್ಟೆಲ್ಲ ಮುಗಿಸ್ಕೊಳೋಷ್ಟೊತ್ತಿಗೆ ಅಯ್ಯೋ ಅಲ್ಲ ಟೈಮು ಎಷ್ಟೊಂದು ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇರುತ್ತೆ. 2 ಗಂಟೆ ರೆಡಿಯಾಗಿ ನಿಂತ್ಕೊಂಡಿರ್ಬೇಕು ನಾನು. ಶಾಪ್ ಹತ್ರ ಕೂಡ ಒಂದು ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ತುಂಬ ಕಷ್ಟ ಆಯಿತು ಗೈಸ್ ಅಲ್ಲಿ ಫೋನ್ ಹಿಡಿಯೋದಕ್ಕೆ, ಅದಕ್ಕೆಲ್ಲ ಸರಿಯಾದ ಪ್ಲೇಸ್ ಇರಲಿಲ್ಲ. ತುಂಬ ಜನ ಶಾಪ್ ಹತ್ರ ಅಕ್ಕ ಒಂದು ಮಾಡಿ ಹಾಕಿ ಅಂತ ಹೇಳಿದ್ರಿ, ಬಟ್ ಎಲ್ಲ ಕಡೆ ನೀಟಾಗಿ ಕ್ಯಾಚ್ ಮಾಡ್ಕೊಳಕ್ಕೆ ಆಗಿಲ್ಲ. ಅದಕ್ಕೆ ವಾಯ್ಸ್ ಕೊಡಬೇಕಿತ್ತು, ಬಟ್ ವಾಯ್ಸ್ ಕೊಡೋಕ್ಕೂ ಆಗಿಲ್ಲ. ಹಂಗಾಗಿ ಒಂದು ಸಾಂಗ್ ಸೆಟ್ ಮಾಡಿ ಹಾಕಿದ್ದೀನಿ, ಪ್ಲೀಸ್ ನೋಡಿ. ಅಲ್ಲಿ ಕೂಡ ಅಷ್ಟೇ ಬ್ಯುಸಿಯಾಗಿರ್ತೀನಿ ಗೈಸ್. ಇಬ್ಬರು ಕೂಡ ತುಂಬ ಬ್ಯುಸಿಯಾಗಿರ್ತೀವಲ್ಲ ಹೋದ ತಕ್ಷಣ. ನಾವು ನೈಟು ನಾವು ಬರೋವರೆಗೂ ಅದೇ ಥರ ಕೆಲಸ ಮಾಡ್ತಾ ಇರ್ತೀವಿ ನೋಡಿ. ಕಸ್ಟಮರ್ ಚೆನ್ನಾಗಿರ್ತಾರೆ. ಈಗ ಮಾತ್ರ ತುಂಬ ಕಡಿಮೆ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ನಾವು ತುಂಬ ರಜಾ ಮಾಡಿದ್ವಲ್ಲ, ಅದಕ್ಕೋಸ್ಕರನ ಏನು ಜನನೇ ಇಲ್ವಾ ಗೊತ್ತಿಲ್ಲ, ಬಟ್ ತುಂಬ ಕಡಿಮೆ ಆಗಿದೆ ನಮಗೆ ಕಸ್ಟಮರು. ಮುಂಚೆ ಎಲ್ಲ ನಮ್ದು ಎಷ್ಟು ಬೇಗ ಖಾಲಿ ಆಗ್ತಿತ್ತು ಗೊತ್ತಾ? ಈಗ ನಾವು ಸುಮ್ಮನೆ ಎಲ್ಲಾದರೂ ಕೂತಿದ್ರೆ ಕಸ್ಟಮರೇ ಬಂದು ಕೇಳ್ತಾರೆ, ಯಾಕೆ ಆರಾಮಾಗಿ ಕೂತ್ಬಿಟ್ಟಿದ್ದೀರಲ್ವಾ ಅಂತ. ಅಂದರೆ ಅಷ್ಟು ಬ್ಯುಸಿಯಲ್ಲಿ ಇರ್ತಿದ್ವಿ ನಾವು ಶಾಪ್ ಹತ್ರ ಹೋದರೆ. ಸ್ವಲ್ಪ ದಿನ ಟೈಮ್ ಹೋಗಬೇಕು, ಯಾಕಂದರೆ ಸುಮಾರು ರಜಾ ಕೂಡ ಆಗಿದೆ. ತುಂಬ ವಿಡಿಯೋಸಲ್ಲಿ ನೋಡ್ತಾ ಇದ್ದೀರಾ, ಪಾಪ ಮಳೆ ಕೂಡ ಬರ್ತಾ ಇಲ್ಲ, ಜೋಳ ಎಲ್ಲ ಒಣಗೋಗ್ತಾ ಇದೆ. ಏನಪ್ಪ ಅಂತಂದ್ರೆ ನಾವು ಬಿತ್ತಿಲ್ಲ ಗೈಸ್. ಬಿತ್ತಿದ್ರು ಒಂದು 30,000 ರೂಪಾಯಿ ಲಾಸ್ ಆಗ್ತಾ ಇತ್ತು ನಮಗೆ. ಈಗ ಬಿತ್ತಿರೋರು ಪಾಪ ಎಷ್ಟೊಂದು ನೋವು ಪಡ್ತಾ ಇದ್ದಾರೆ ಗೊತ್ತಾ, ನೋಡೋದಕ್ಕಾಗಲ್ಲ. ನನಗಂತೂ ತುಂಬ ಹೊಟ್ಟೆ ಉರ್ಬಿಡುತ್ತೆ ಆ ಜೋಳ ಅದೆಲ್ಲ ನೋಡಿಬಿಟ್ರೆ. ಯಾಕಂದರೆ ನಾವು ಕೂಡ ಅದೇ ಥರ ಅಲ್ವಾ, ಹಾಗಾಗಿ. ಆಚೆ ಕೂಡ ಗುಡಿಸಿಲ್ಲ ಗೈಸ್ ಇವತ್ತು. ಒಳಗಡೆನೇ ಕ್ಲೀನ್ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ನೋಡಿ. ನನ್ನ ವೀಡಿಯೋಸ್ ಎಷ್ಟು ಅಬ್ಸರ್ವ್ ಮಾಡ್ತೀರಾ ಅಂತಂದರೆ, ಇಲ್ಲಿ ನೋಡಿ ಅಕ್ಕ ನೀವು ಡೈಲಿ ಡಾಟ್ ಇಟ್ಕೊತೀರಾ ಅಂತ ಕೇಳಿದ್ದೀರಾ.
ಡಾಟ್ ಅಲ್ಲ, ಅದು ಸೊಳ್ಳೆ ಕಚ್ಚಿತ್ತು ಶಾಪ್ ಹತ್ರ, ಹಾಗಾಗಿ ಡಾಟ್ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ನೋಡಿ, ಇವತ್ತು ಒಣ ಕಸ ಅಲ್ವಾ, ಹಸಿ ಕಸ ಹಾಗೇ ಇದೆ, ನಾಳೆ ಹಾಕಬೇಕು. ತರಕಾರಿ ಅವರು ಕೂಗ್ತಾ ಇದ್ರು ಗೈಸ್, ನಾನು ಒಳಗಡೆ ಗುಡಿಸುವಾಗ. ಈಗ ಪಾಸ್ ಆಗಿಬಿಟ್ಟಿದ್ದಾರೆ ನೋಡಿ. ತರಕಾರಿ ಇಲ್ಲ, ಸ್ವಲ್ಪ ಇದೆ, ಇದ್ದಾಗೆ ತೊಗೊಳೋಣ ಅಂತ ಅಂದ್ಕೊಂಡೆ. ಇಲ್ಲ ಶಾಪ್ ಹತ್ರ ತೊಗೋಬೇಕು, ಇಲ್ಲ ನಾಳೆ ತೊಗೊಂಡ್ರಾಯ್ತು. ನಾನು ಕೆಲಸ ಮಾಡುವಾಗ ನೀರು ಕುಡಿತಾನೆ ಇರ್ತೀನಿ ನೋಡಿ ಗೈಸ್. ಪಾತ್ರೆ ತೊಳೆಯೋಣ ಬನ್ನಿ. ಇನ್ನೂ ಸ್ವಲ್ಪ ಬಟ್ಟೆ ಕೂಡ ಆಗಿಲ್ಲ. ನಮ್ಮ ಪೃಥ್ವಿ ಬಂದಿದ್ದಾರೆ ನೋಡಿ, ಇಲ್ಲಿ ಯಾವ ಸೈಡ್ ಇದ್ದಾರೆ. ಕೆಳಗಡೆ ಹೋಗಿ ಬರಬೇಕು ಗೈಸ್. ಡೈಲಿ ಬರೋದ್ರೊಳಗಡೆ ತಿಂಡಿ ರೆಡಿ ಮಾಡ್ತಾ ಇದ್ದೆ ಗೈಸ್. ಇವತ್ತು ಸ್ವಲ್ಪ ಶಾಪ್ ಬಟ್ಟೆ ತೊಗೊಂಡು ಬಂದಿದ್ದೆ, ಅದನ್ನು ತೊಳೆದ್ಬಿಟ್ಟು ಬೇಗ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಬಟ್ಟೆ ಕೂಡ ಇತ್ತಲ್ವಾ, ಅದನ್ನು ತೊಳ್ಕೊಂಬಿಡೋಣ, ಬೇಗ ಆಗುತ್ತೆ ಅಂದ್ಕೊಂಡೆ. ಪಾಪ ಅವರು ಟೀ ಕುಡ್ಕೊಂಡು ರೇಷನ್ಗೆ ಹೋಗಿದ್ದಾರೆ. ತುಂಬಾ ಜನ ಕೇಳ್ತಾರೆ, ದಿನಾ ಬೆಳಗಾದ್ರೆ ಅದೇ ಕೆಲಸ ಅಲ್ವಾ ಅಕ್ಕ, ನಿಮ್ಗೆ ಬೇಜಾರಾಗಲ್ವಾ ಅಂತ. ಬೇಜಾರು ಎಂತಕ್ಕಾಗಬೇಕು ಅಕ್ಕ, ಈ ಥರ ಬ್ಯುಸಿಯಲ್ಲೇ ಇರಬೇಕು. ಯಾಕಂದರೆ ಕೂತ್ಬಿಟ್ಟು ಒಬ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಕೂಡ ಟೈಮ್ ಸಿಗಬಾರ್ದು. ಲೈಫ್ ಯಾವಾಗಲೂ ಹೀಗೆ ಇರಬೇಕು. ನನಗೆ ಬೇಜಾರು ಎಂಥದ್ದು ಆಗಲ್ಲಪ್ಪ. ನೈಟ್ ಮಲಗುವಾಗಲೂ ಅದೇ ಯೋಚನೆ ಇರುತ್ತೆ, ಬೆಳಗ್ಗೆ ಬೇಗ ಹೇಳ್ಬೇಕು, ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ. ಯಾರು ಹೇಳ್ತಾರಪ್ಪ, ಯಾರು ಕೆಲಸ ಮಾಡ್ತಾರಪ್ಪ ಅಂತ ಅಂದ್ಕೊಳೋದೇ ಇಲ್ಲ ನೋಡಿ. ಇದೆಯಲ್ಲ ಯಾವುದು ಕೆಲಸನೇ ಅಲ್ಲ. ಮುಂಚೆಲ್ಲ ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ನಲ್ವ, ಅಲ್ಲೆಲ್ಲ 7:30ಗೆಲ್ಲ ಕೆಲಸಕ್ಕೆ ಹೋಗ್ಬೇಕು. ಗೊತ್ತಿರುತ್ತೆ ಎಷ್ಟೊತ್ತು ಕಡೆಲ್ಲ ಹೋಗಿರೋರಿಗೆ, ಅಲ್ಲೆಲ್ಲ 7:30ಗೆ ಹೋಗ್ಬೇಕು ಕಾಫಿ ಕುಯ್ಯೋದಕ್ಕೆ. ಆ ಟೈಮಲ್ಲೇ ಹೋಗ್ಬೇಕು. ಕೆಲಸ ಮಾಡ್ತಾನೆ ಇರಬೇಕು. ಕೆಲಸ ಮಾಡ್ತಾನೆ ಇದ್ರೆ ಕೆಲಸ ಮಾಡ್ತಾ ಇರ್ತೀವಲ್ವಾ, ತುಂಬ ಚೆನ್ನಾಗಿರುತ್ತೆ ಲೈಫು. ಖಾಲಿ ಕೂತ್ರೆ ಸುಮ್ಮನೆ ಬೇಡದಿರೋದೆಲ್ಲ ತಲೆಗೆ ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತೀವಿ. ಬರೀ ಕಮಿಟ್ಮೆಂಟ್ಗಳು ಇರುತ್ತಲ್ಲ, ಅದ್ರ ಮೇಲೆ ತುಂಬ ಯೋಚನೆ ಹೋಗ್ಬಿಡುತ್ತೆ. ಆಮೇಲೆ ಯಾರೋ ನಮ್ಮನ್ನು ಇಷ್ಟಪಡಲ್ಲ ಅಂತ ಅಂದರೆ ಆಮೇಲೆ ನಮ್ಮನ್ನು ಯಾಕೆ ಅವ್ರು ದ್ವೇಷ ಮಾಡ್ತಾರೆ, ನಾವು ಅವ್ರನ್ನ ದ್ವೇಷ ಮಾಡ್ಬೇಕು ಅನ್ನೋದು ಫಸ್ಟ್ ಬಿಡ್ಬೇಕು ಗೈಸ್. ಅವ್ರಿಗೆ ನಾವು ಅಂದರೆ ಇಷ್ಟ ಇಲ್ವಾ, ಹೇಟ್ ಮಾಡ್ತಾರೆ, ಹೋಗ್ಲಿ ಬಿಡಿ. ಅವರು ಹೇಟ್ ಮಾಡ್ತಾರಂತ ನಾವು ಹೇಟ್ ಮಾಡೋದು ಎಷ್ಟು ಸರಿ? ಅವ್ರಿಗೆ ಇಷ್ಟ ಇಲ್ಲ, ಪಾಪ ಹೇಟ್ ಮಾಡ್ತಾರೆ ಅಷ್ಟೇ. ಅವ್ರೇನಾದರೂ ಮಾಡ್ಕೊಳ್ಳಿ, ನಾವು ಮಾತ್ರ ಎಲ್ಲರಿಗೂ ಒಳ್ಳೇದೇ ಬಯಸೋಣ. ಏನಂತೀರಾ? ತಿಂಡಿ ಪಟ್ಟ ರೆಡಿ ಆಗ್ಬಿಡ್ಬೇಕು ಈಗ, ರೇಷನ್ ಬರೋದ್ರೊಳಗಡೆ. ಪಾಪ ಅವ್ರೇನು ಹೇಳೋಗಿಲ್ಲ, ಬಟ್ ನಾನು ಮಾಡ್ತೀನಿ. ಹಸ್ಕೊಂಡಿರ್ತಾರಲ್ವಾ, ಕೆಳಗಡೆಯಿಂದ ಮೇಲೆ ಮೂಟೆ ತೊಗೊಂಬರೋದಂದರೆ ಅಷ್ಟು ಸುಲಭ ಅಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಯಾವ ಥರ ಹೊತ್ಕೊಂಡು ಬರ್ತಾರೆ ಅವರು ಅಂತ.
ಹೀಗೆ ನೋಡಿ ಒಂದು ಸ್ವಲ್ಪ ಇದೆ ತೊಳ್ದಾಕೊಂಬಿಡೋಣ ಅಂತ ನಾನು ಏನಾರು ಆ ಕೆಲಸ ಕುತ್ಕೊಂಡೆ ಅಂದರೆ ಒಳಗಡೆ ಕೆಲಸ ಆಗಲ್ಲ, ಪಾಪ ಹೊಟ್ಟೆಗೆ ಊಟ ರೆಡಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಕೆಲಸ ಮಾಡ್ತಿರ್ತೀನಲ್ವ. ಹಾಗಾಗಿ ನನ್ನ ತಲೆಯಲ್ಲಿ ಇವತ್ತು ಏನು ಅಡುಗೆ ಮಾಡ್ಬೇಕು ಅನ್ನೋದು ಗೊತ್ತಾ ಗೈಸ್? ಹೀರೆಕಾಯಿ ತೊಗೊಂಡ್ಬಿಟ್ಟು ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಅನ್ನೋದು ತಲೆಯಲ್ಲಿತ್ತು. ಬಟ್ ಪುದೀನ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ನಮ್ಮ ಪೃಥ್ವಿ ಈಗ ಬಂದರೆ ಪಾಪ ಹಸ್ಕೊಂಬರ್ತಾರಲ್ವ, ಟೈಮ್ 10:30 ಆಗಿದೆ. ಇಷ್ಟೊತ್ತಿಗೆ ತಿಂತಿದ್ವಿ ನಾವು, ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಡ್ತಾ ಇದ್ವಿ. ಮುಂಚೆ ಎಲ್ಲ ಫಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿ 12 ಗಂಟೆ ಆದರೂ ತಿಂತಾ ಇರಲಿಲ್ಲ. ಬಟ್ ಈಗ ತಿಂತೀವಿ. ಫಸ್ಟ್ ತಿಂಡಿ ತಿಂದು ಮಧ್ಯಾಹ್ನ ಹೋಗುವಾಗ ಊಟ ಹಶು ಆದರೆ ಮಾಡ್ತೀವಿ, ಇಲ್ಲ ಶಾಪ್ ಹತ್ರನೇ ತೊಗೊಂಡೋಗಿ ಊಟ ಮಾಡ್ತೀವಿ. ಲೇಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ರೈಸ್ ಬಾತೆ ಮಾಡಿದ್ದೀನಿ. ಪುದೀನ ಸೊಪ್ಪು ತೊಗೊಂಡು ಪುದೀನ ರೈಸ್ ಬಾತು ಮಾಡಿದ್ದೀನಿ. ಅವ್ರು ಬಂದ ತಕ್ಷಣ ಮತ್ತೆ ತಿಂಡಿ ಕೇಳಿ ಆಮೇಲೆ ಇನ್ನು ರೆಡಿ ಆಗಿಲ್ಲ ಅಂದರೆ ಅವರೇನು ಎಂತ ಏನು ಹೇಳಲ್ಲ ಪಾಪ. ನಂದು ಎಷ್ಟೇ ಕೆಲಸ ಇದ್ದರೂ ನಾನು ಪಾಟಲ್ಲಿರೋ ಗಿಡಗಳನ್ನ ನೀಟ್ ಮಾಡ್ತೀನಿ ನೋಡಿ ಗೈಸ್. ಯಾವ ಗ್ಯಾಪಲ್ಲಾದರೂ ಮಾಡ್ಕೊತೀನಿ ನಾನು, ಬಟ್ ಪಾಟಲ್ಲಿರೋ ಗಿಡ ಚೆನ್ನಾಗಿರಬೇಕು ನೋಡಿ. 1 ಗಂಟೆ ಎಲ್ಲ ಕೂಗ್ತಾ ಇದೆ, ಇನ್ನು ಕೆಲಸ ಕೂಡ ಆಗಿಲ್ಲ ನಂದು. ಒಳಗಡೆ ಇನ್ನೂ ತುಂಬ ಕೆಲಸ ಇದೆ, ಕ್ಲೀನಿಂಗ್ ಆಗಬೇಕು, ಮೂಟೆಗೆಲ್ಲ ಜೋಡಿಸ್ಕೋಬೇಕು. ಇದು ಸ್ವಲ್ಪ ಯಾಕೋ ಈ ಥರ ರೋಗ ಆಗಿತ್ತು, ಬಿಟ್ಟರೆ ಮತ್ತೆ ಎಲ್ಲ ಕಡೆ ಹರಡುತ್ತೆ ಅಂತ ಇದನ್ನು ಇದು ಮಾಡ್ತಾ ಇದ್ದೀನಿ, ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತೇನಾಗಿದೆ ಗೊತ್ತಾ, ನಮ್ಮ ಪೃಥ್ವಿ ಇದಕ್ಕೆ ಹೋಗಿದ್ರಲ್ವ, ರೇಷನ್ನಿಗೆ ಹೋಗಿದ್ರಲ್ವ, ಇದಕ್ಕಿದ್ದಂಗೆ ಗಾಡಿ ಆಫ್ ಆಗಿತ್ತಂತೆ. ಗ್ಯಾರೇಜಿಗೆ ಕೂಡ ಬಿಟ್ಟು ಬಂದಿದ್ದಾರೆ. ಅದೇನಾಗಿದೆಯೋ ಗೊತ್ತಿಲ್ಲ, ಹಾಗಾಗಿ ರಿಪೇರಿ ಬರ್ತಾನೇ ಇರುತ್ತೆ ನಮ್ಮದು ಗಾಡಿ. ಹಾಗಾಗಿ ಸ್ವಲ್ಪ ಕಟ್ಟಿಂಗ್ ಎಲ್ಲ ಪೆಂಡಿಂಗ್ ಇದೆ, ಅದಕ್ಕೆ ಕ್ಲೀನ್ ಆಗಿಲ್ಲ ಒಳಗಡೆ ನಂದು. ಫುಲ್ ವಿಡಿಯೋ ನೋಡಿ ಗೈಸ್, ಹೀಗೆ ಸಪೋರ್ಟ್ ಮಾಡಿ. ಮತ್ತು ನಾಳೆ ವಿಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.